ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇತ್ತೀಚೆಗೆ ಪೋಷಕರು ಬೇರ್ಪಡುವ ಸನ್ನಿವೇಶಗಳು ಸ್ವಲ್ಪ ಹೆಚ್ಚಾಗ್ತಾನೇ ಇವೆ. ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಆಗೋ ಪರಿಣಾಮಗಳು, ಅದರಲ್ಲೂ ಇಬ್ಬರು ಪೋಷಕರ ಜೊತೆ ಸಮಾನವಾದ ಒಂದು ನಿರಂತರವಾದ ಸಂಪರ್ಕ ಇಲ್ಲದಿದ್ದಾಗೋ ತೊಂದರೆಗಳ ಬಗ್ಗೆ ಇಂದು ನಾವು ಆಳವಾಗಿ ಚರ್ಚಿಸೋಣ. ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದರೆ ಕರ್ನಾಟಕ ಹೈಕೋರ್ಟ್ನ ಒಂದು ಬಹಳ ಮಹತ್ವದ ಆದೇಶ. ಇದು ಶ್ರೀಮತಿ ಜ್ಯೋತಿ ಪ್ರಿಯಾ ಮತ್ತು ಪಾಲ್ ಗುಡ್ವಿನ್ ಜೆ ಅವರ ನಡುವಿನ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ್ದು. ರಿಟ್ ಅರ್ಜಿ ಸಂಖ್ಯೆ ನಿಮಗೆ ನೆನಪಿರ್ಬೋದು, 1010222021. ಆದರೆ ಇದು ಕೇವಲ ಆ ಕೇಸಿಗೆ ಮಾತ್ರ ಸೀಮಿತ ಅಲ್ಲ. ಇದು ಮಕ್ಕಳನ್ನ ಒಳಗೊಂಡಿರೋ ಬೇರೆ ಕೌಟುಂಬಿಕ ವಿವಾದಗಳಲ್ಲಿ ಫ್ಯಾಮಿಲಿ ಕೋರ್ಟುಗಳು ಹೇಗೆ ಯೋಚಿಸಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗಿದೆ ಅಂತ ಹೇಳಬಹುದು. ಈ ಪ್ರಕರಣದ ಹಿನ್ನೆಲೆ ತುಂಬ ಸಂಕ್ಷಿಪ್ತವಾಗಿ ಹೇಳೋದಾದರೆ, 2005ರಲ್ಲಿ ಮದುವೆಯಾದ ದಂಪತಿಗಳು, 2 ಮಕ್ಕಳು, ಆಮೇಲೆ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬಂದು 2015ರಲ್ಲಿ ತಂದೆ ಮಕ್ಕಳ ಪಾಲನೆ ಮತ್ತು ಅವರನ್ನು ಭೇಟಿ ಮಾಡುವ ಹಕ್ಕುಗಳಿಗಾಗಿ ಕೋರ್ಟ್ ಮೆಟ್ಟಿಲಿರ್ತಾರೆ. ಆ ಸಮಯದಲ್ಲಿ ಮಕ್ಕಳು ತಾಯಿಯ ಜೊತೆ ಇರ್ತಾರೆ. ಅಭಿಪ್ರಾಯಗಳಿರಲಿ, ಆ ಸಂಘರ್ಷದ ಮಧ್ಯೆಯೂ ಮಕ್ಕಳ ಹಿತಾಸಕ್ತಿ, ಮುಖ್ಯವಾಗಿ ಇಬ್ಬರೂ ಪೋಷಕರ ಜೊತೆಗಿನ ಅವರ ಸಂಬಂಧವನ್ನ ಕಾಪಾಡಲು ನ್ಯಾಯಾಲಯಗಳು ಯಾವ ತತ್ವಗಳಂಗ ಬಳಸ್ತವೆ. ಮತ್ತೆ ಈ ಹಂಚಿಕೆಯ ಪಾಲನೆ ಅಥವಾ ಶೇರ್ಡ್ ಪೇರೆಂಟಿಂಗ್ ಅಂತಾರಲ್ಲ, ಆ ಪರಿಕಲ್ಪನೆ ಯಾಕಿಷ್ಟು ಮುಖ್ಯ, ಮತ್ತು ಈ ಇಡೀ ಪ್ರಕ್ರಿಯೆಯಲ್ಲಿ ಮಕ್ಕಳು ಅನುಭವಿಸುವ ನೋವನ್ನ, ಆ ಒತ್ತಡವನ್ನ ಕಡಿಮೆ ಮಾಡಲಿರೋ ಪರಿಹಾರಗಳೇನು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲಿಗೆ ಈ ಸಮಸ್ಯೆಯ ಒಂದು ವ್ಯಾಪ್ತಿ, ಅದರ ಗಂಭೀರತೆ ಬಗ್ಗೆ ಮಾತಾಡೋಣ. ಕೋರ್ಟೆ ಹೇಳುವ ಹಾಗೆ ಕಳೆದ ಕೆಲವು ದಶಕಗಳಿಂದ ವೈವಾಹಿಕ ವಿವಾದಗಳು ಹೆಚ್ಚಾಗಿದೆ. ಇಂಥ ಕೇಸ್ಗಳಲ್ಲಿ ಮಕ್ಕಳಿದ್ರೆ ಪಾಲನೆ, ರಕ್ಷಕತ್ವ, ಭೇಟಿ ಹಕ್ಕುಗಳು, ಇದಕ್ಕಾಗಿ ಪೋಷಕರು ತೀವ್ರವಾಗಿ ಹೋರಾಟ ಮಾಡ್ತಾರೆ. ಇದು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಹೌದು, ನೀವ್ ಹೇಳಿದ್ದು ಸರಿ. ಹಿಂದೆಲ್ಲ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದ್ರೆ, ಡಿವೋರ್ಸ್ ಆದ್ಮೇಲೆ ಮಕ್ಕಳ ಪಾಲನೆ ಒಬ್ರಿಗೆ, ಹೆಚ್ಚಾಗಿ ತಾಯಿಗೆ ಸಿಗ್ತಾ ಇತ್ತು. ಇದ್ರಿಂದ ಏನಾಗ್ತಿತ್ತು ಅಂದ್ರೆ, ಇನ್ನೊಬ್ಬ ಪೋಷಕರು ಅಂದ್ರೆ ತಂದೆ ಬಹುತೇಕ ಮಗುವಿನ ಜೀವನದಿಂದ ದೂರ ಆಗ್ಬಿಡ್ತಿದ್ರು. ಇದು ಮಗುವಿನ ಒಟ್ಟಾರೆ ಬೆಳವಣಿಗೆ, ಅವರ ಮಾನಸಿಕ ಆರೋಗ್ಯದ ಮೇಲೆ ದೀರ್ಘಕಾಲದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈಗ ನ್ಯಾಯಾಲಯಗಳು ಸ್ಪಷ್ಟವಾಗಿ ಗುರುತಿಸ್ತಾ ಇವೆ. ಆ ಹಳೆಯ ಧೋರಣೆ ಈಗ ಬದಲಾಗ್ತಿದೆ. ಈ ಬದಲಾವಣೆಯ ಮೂಲದಲ್ಲಿರೋದು ಒಂದು ಕಾನೂನಿನ ಬಹಳ ಮುಖ್ಯವಾದ ತತ್ವ: ಮಗುವಿನ ಕಲ್ಯಾಣವೇ ಅತ್ಯಂತ ಮಹತ್ವದ ಪರಿಗಣನೆ. ಅಂದ್ರೆ ವೆಲ್ಫೇರ್ ಆಫ್ ದ ಚೈಲ್ಡ್ ಇಸ್ ಆಫ್ ಪ್ಯಾರಮೌಂಟ್ ಕನ್ಸಿಡರೇಷನ್. ನಾವು ಮಾತಾಡ್ತಿರೋ ಈ ಜ್ಯೋತಿಪ್ರಿಯ ಪ್ರಕರಣದಲ್ಲೂ ಅಷ್ಟೇ, ಫ್ಯಾಮಿಲಿ ಕೋರ್ಟ್ ತಂದೆಗೆ ಮಧ್ಯಂತರ ಭೇಟಿಯ ಹಕ್ಕುಗಳನ್ನು ಕೊಡುವಾಗ ಇದೇ ತತ್ವವನ್ನ ಆಧರಿಸಿತ್ತು. ಹೈಕೋರ್ಟ್ ಕೂಡ ಇದನ್ನೇ ಎತ್ತಿ ಹಿಡಿದಿದೆ. ಓ, ಹಾಗಾದ್ರೆ ಪೋಷಕರ ಹಕ್ಕುಗಳಿಗಿಂತ ಅಥವಾ ಅವರ ನಡುವಿನ ಜಗಳಕ್ಕಿಂತ ಮಗುವಿನ ಅಗತ್ಯತೆಗಳು, ಅವರ ಯೋಗಕ್ಷೇಮಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅಂತಾಯ್ತು. ಈ ನಿಟ್ಟಿನಲ್ಲಿ ಹಂಚಿಕೆಯ ಪಾಲನೆಯನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕೋರ್ಟ್ ಹೇಳಿದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಹಂಚಿಕೆಯ ಪಾಲನೆ ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಪೋಷಕರು ಬೇರೆ ಬೇರೆ ಆಗಿದ್ರೂ ಸಹ ಮಗುವಿನ ದೈನಂದಿನ ಜೀವನದಲ್ಲಿ ಅವರ ಶಿಕ್ಷಣ, ಆರೋಗ್ಯ, ಒಟ್ಟಾರೆ ಬೆಳವಣಿಗೆ, ಹೀಗೆ ಎಲ್ಲದರಲ್ಲೂ ಇಬ್ರೂ ಸಕ್ರಿಯವಾಗಿ ಮತ್ತೆ ಜವಾಬ್ದಾರಿಯುತವಾಗಿ ಪಾಲ್ಗೊಳ್ಳೋದು. ಇದು ಕೇವಲ ವಾರಕ್ಕೊಮ್ಮೆ ಭೇಟಿ ಮಾಡೋದಕ್ಕೆ ಸೀಮಿತವಾದುದಲ್ಲ. ಬದಲಿಗೆ ಮಗುವಿನ ಜೀವನದ ಮುಖ್ಯ ನಿರ್ಧಾರಗಳಲ್ಲಿ, ಅವರ ಆರೈಕೆಯಲ್ಲಿ ಇಬ್ರೂ ಪೋಷಕರು ತೊಡಗಿಸಿಕೊಳ್ಳಬೇಕು ಅನ್ನೋದನ್ನ ಇದು ಹೇಳುತ್ತೆ. ಈ ಪ್ರಕರಣದಲ್ಲಿ ಕೋರ್ಟ್ ಈ ತತ್ವ ಮಕ್ಕಳ ಯೋಗಕ್ಷೇಮಕ್ಕೆ ತುಂಬಾ ಅಗತ್ಯ ಅಂತ ಪರಿಗಣಿಸಿದೆ. ಹಾಗಾದ್ರೆ ಈ ಹಂಚಿಕೆಯ ಪಾಲನೆ ಇಲ್ಲದಿದ್ರೆ, ಅಥವಾ ಕನಿಷ್ಠ ಪಕ್ಷ ಇಬ್ಬರು ಪೋಷಕರೊಂದಿಗೆ ನಿರಂತರವಾದ ಸಂಪರ್ಕ ಇಲ್ಲದಿದ್ದಾಗ ಮಕ್ಕಳ ಮೇಲೆ ಆಗುವ ಪರಿಣಾಮಗಳೇನೋ? ಕೋರ್ಟ್ ಇದರ ಬಗ್ಗೆ ಏನು ಹೇಳುತ್ತೆ? ಹೌದು, ಕೋರ್ಟ್ ಈ ವಿಷಯವನ್ನ ಬಹಳ ಗಂಭೀರವಾಗಿ ತಗೊಂಡಿದೆ. ಕೇಸ್ ನಡೀತಾ ಇರುವಾಗ್ಲೂ ಸಹ ಮಗುವನ್ನ ಒಬ್ಬ ಪೋಷಕರಿಂದ ಸಂಪೂರ್ಣವಾಗಿ ದೂರ ಇಡೋದು ಮಗುವಿನ ಹಿತಕ್ಕೆ ಹಾನಿಕರ ಅಂತ ಸ್ಪಷ್ಟವಾಗಿ ಹೇಳಿದೆ. ಕೋರ್ಟ್ನ ಮಾತುಗಳಲ್ಲೇ ಹೇಳೋದಾದ್ರೆ, ಮಕ್ಕಳನ್ನ ಒಂದು ಪೋಷಕರಿಂದ ಇನ್ನೊಬ್ರಿಗೆ ಚೆಂಡಿನಂತೆ ಎಸೆಯಬಾರದು. ಅಂದ್ರೆ ದೇ ಶುಡ್ ನಾಟ್ ಬಿ ಟಾಸ್ಡ್ ಫ್ರಮ್ ಒನ್ ಪ್ಯಾರೆಂಟ್ ಟು ಅನದರ್ ಲೈಕ್ ಅ ಬಾಲ್. ಇದು ಮಗುವಿನ ಮನಸ್ಸಿನ ಮೇಲೆ ತೀವ್ರವಾದ ಆಘಾತವನ್ನ ಮತ್ತೆ ದೀರ್ಘಕಾಲ ಉಳಿಯುವಂತ ಮಾನಸಿಕ ಗಾಯಗಳನ್ನ ಉಂಟು ಮಾಡ್ಬೋದು. ಅಯ್ಯೋ, ಅಂದ್ರೆ ಪೋಷಕರ ನಡುವಿನ ಜಗಳದಲ್ಲಿ ಮಕ್ಕಳು ಅಕ್ಷರಶಃ ನಲುಗಿ ಹೋಗ್ತಾರೆ ಅಂತಾಯ್ತು. ಖಂಡಿತವಾಗಿ. ನೋಡಿ, ಪ್ರತಿಯೊಂದು ಮಗುವಿಗೂ ತನ್ನ ಇಬ್ರು ಪೋಷಕರ ಪ್ರೀತಿ, ವಾತ್ಸಲ್ಯ, ಅವರ ಮಾರ್ಗದರ್ಶನವನ್ನ ಪಡೆಯುವ ಒಂದು ಮೂಲಭೂತ ಹಕ್ಕಿದೆ.
ಅದು ಮಾನವ ಹಕ್ಕು. ಪೋಷಕರು ಪರಸ್ಪರ ದ್ವೇಷಿಸಬಹುದು, ಅವರ ನಡುವೆ ಹೊಂದಾಣಿಕೆ ಇಲ್ದಿರ್ಬೋದು. ಆದ್ರೆ ಆ ಕಾರಣಕ್ಕೆ ಮಗುವಿಗೆ ತಂದೆಯ ಅಥವಾ ತಾಯಿಯ ಪ್ರೀತಿಯನ್ನ ನಿರಾಕರಿಸೋದು ನಿಜಕ್ಕೂ ಅಮಾನವೀಯ. ಮಗುವಿನ ವ್ಯಕ್ತಿತ್ವ ಸರಿಯಾಗಿ ರೂಪುಗೊಳ್ಬೇಕಾದ್ರೆ ಇಬ್ರು ಪೋಷಕರು ಬೇಕು. ಒಬ್ಬರ ಅನುಪಸ್ಥಿತಿ ಮಗುವಿನಲ್ಲಿ ಒಂದು ತರದ ಕೊರತೆಯ ಭಾವನೆಯನ್ನ, ಒಂದು ಅಪೂರ್ಣತೆಯನ್ನ ಉಂಟುಮಾಡಬಹುದು. ಇದು ಅವರ ಭವಿಷ್ಯದ ಮೇಲೂ ಪರಿಣಾಮ ಬೀರಬಹುದು. ಇದು ನಿಜಕ್ಕೂ ನಾವು ಯೋಚನೆ ಮಾಡಲೇಬೇಕಾದ ವಿಷಯ. ಪೋಷಕರ ಸಂಘರ್ಷದಲ್ಲಿ ತಮ್ಮದೇನೂ ತಪ್ಪಿಲ್ಲದಿದ್ದರೂ ಮಕ್ಕಳು ದೊಡ್ಡ ಬೆಲೆ ತರಬೇಕಾಗತ್ತೆ. ಈ ನಷ್ಟವನ್ನ ಯಾವ ರೀತಿಯಲ್ಲೂ ದುಡ್ಡಿನಿಂದಾಗಲಿ ಅಥವಾ ಬೇರೆ ಯಾವುದೇ ವಸ್ತುಗಳಿಂದಾಗಲಿ ತುಂಬಿಕೊಡಕ್ಕಾಗಲ್ಲ ಅಂತ ಕೋರ್ಟ್ ವ್ಯಕ್ತಪಡಿಸಿರೋ ಕಳಕಳಿ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ಸುತ್ತೆ. ಹೌದು. ಅದಕ್ಕಾಗಿಯೇ ಪಾಲನೆಯಲ್ಲಿಲ್ಲದ ಪೋಷಕರೊಂದಿಗೆ ಮಗು ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸಂಪರ್ಕ ಕಳೆದುಕೊಳ್ಳಬಾರದು ಅಂತ ಕೋರ್ಟ್ಗಳು ಈಗ ಹೆಚ್ಚು ಒತ್ತು ಕೊಡ್ತಿವೆ. ಪೋಷಕರು ಒಂದೇ ಊರಿನಲ್ಲಿದ್ರೆ ನಿಯಮಿತವಾಗಿ ಭೇಟಿ ಮಾಡುವ ಹಕ್ಕು, ಅಂದ್ರೆ ವಿಸಿಟೇಷನ್ ರೈಟ್ಸ್. ಒಂದು ವೇಳೆ ಬೇರೆ ರಾಜ್ಯ ಅಥವಾ ದೇಶದಲ್ಲಿದ್ರೆ ವಿಡಿಯೋ ಕಾಲ್ಗಳು ಅಥವಾ ಬೇರೆ ವಿಧಾನಗಳ ಮೂಲಕ ಸಂಪರ್ಕದಲ್ಲಿರುವ ಹಕ್ಕುಗಳು, ಅಂದ್ರೆ ಕಾಂಟ್ಯಾಕ್ಟ್ ರೈಟ್ಸ್. ಇವನ್ನ ಖಚಿತಪಡಿಸೋದು ತುಂಬಾನೇ ಮುಖ್ಯ. ಸರಿ, ಈಗ ಈ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ಮಕ್ಕಳ ಹಿತವನ್ನ ಕಾಪಾಡಲು ನ್ಯಾಯಾಲಯಗಳು ಯಾವ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು? ಹೈಕೋರ್ಟ್ ಕೆಲವು ನಿರ್ದಿಷ್ಟ ಕಾನೂನು ತತ್ವಗಳನ್ನ ಹೇಳಿದೆಯಲ್ಲ. ಕಸ್ಟಡಿ ಅಪ್ಲಿಕೇಶನ್ಸ್ ಅನ್ನ ನಿರ್ಧರಿಸುವಾಗ ಫ್ಯಾಮಿಲಿ ಕೋರ್ಟ್ಗಳು ಗಮನದಲ್ಲಿ ಇಟ್ಕೊಳ್ಬೇಕಾದ 4 ಪ್ರಮುಖ ತತ್ವಗಳನ್ನ ವಿವರಿಸಿದೆ. ಇವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದು, ನೀವು ಆಗ್ಲೇ ಹೇಳಿದ ಹಾಗೆ, ಮಗುವಿನ ಕಲ್ಯಾಣ ಮತ್ತು ಇಬ್ರು ಪೋಷಕರೊಂದಿಗಿನ ನಿರಂತರ ಸಂಬಂಧದ ಪ್ರಾಮುಖ್ಯತೆ ಬಗ್ಗೆ ಹೇಳುತ್ತೆ. ಇದರರ್ಥ ಮಗುವನ್ನ ಯಾವುದೇ ಒಬ್ಬ ಪಕ್ಷದ ದೀರ್ಘಕಾಲ ದೂರ ಇಡೋದು ಒಳ್ಳೆಯದಲ್ಲ. ಯಾಕಂದ್ರೆ ಮಗುವಿಗೆ ಇಬ್ಬರ ಪ್ರೀತಿಯೂ ಬೇಕು. ಹಾಗಾಗಿ ಅವರು ಬೇರ್ಪಟ್ಟ ನಂತರವೂ ಈ ಸಂಬಂಧವನ್ನ ಉಳಿಸಿಕೊಳ್ಳಲು ಸಾಕಷ್ಟು ಭೇಟಿ ಅಥವಾ ಸಂಪರ್ಕದ ಅವಕಾಶಗಳನ್ನ ಮಾಡಿಕೊಡ್ಬೇಕು. ಹಲವಾರು ಕೇಸ್ಗಳಲ್ಲಿ, ಉದಾಹರಣೆಗೆ ಯಶಿತಾ ಸಾಹು ಪ್ರಕರಣದಲ್ಲಿ, ಸುಪ್ರೀಂ ಕೋರ್ಟ್ ಕೂಡ ಮಗುವಿಗೆ ಇಬ್ರು ಪೋಷಕರ ಜೊತೆ ಸಂಪರ್ಕ ಹೊಂದುವ ಹಕ್ಕಿದೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಓಕೆ, ಎರಡನೇ ತತ್ವ, ಇದು ಪೋಷಕರ ನಡುವಿನ ಆರೋಪ ಪ್ರತ್ಯಾರೋಪಗಳಿಗೆ ಸಂಬಂಧಪಟ್ಟಿದ್ದ? ಹೌದು, ಒಂದು ರೀತಿ. ಎರಡನೇ ತತ್ವ ಏನು ಸ್ಪಷ್ಟಪಡಿಸುತ್ತೆ ಅಂದ್ರೆ, ಮಧ್ಯಂತರ ಪಾಲನೆಯ ಬಗ್ಗೆ ಡಿಸಿಷನ್ ತಗೋಬೇಕಾದ್ರೆ ಪೋಷಕರು ಒಬ್ರ ಮೇಲೊಬ್ರು ಮಾಡೋ ಆರೋಪಗಳು ಮುಖ್ಯವಾಗಬಾರದು. ಬದಲಿಗೆ ಕೇವಲ ಮಗುವಿನ ಕಲ್ಯಾಣವೇ ಆ ನಿರ್ಧಾರದ ಏಕೈಕ ಆಧಾರವಾಗಿರಬೇಕು, ಬೇರೆ ಯಾವುದೂ ಅಲ್ಲ. ಇಲ್ಲಿ ಕಲ್ಯಾಣ ಅಂದ್ರೆ ಬರೀ ಊಟ, ಬಟ್ಟೆ, ವಸತಿ, ಶಿಕ್ಷಣ ಇಷ್ಟೇನಾ? ಖಂಡಿತ ಇಲ್ಲ. ನ್ಯಾಯಾಲಯ ಅದನ್ನ ಸ್ಪಷ್ಟಪಡಿಸಿದೆ. ಕಲ್ಯಾಣ ಅನ್ನೋ ಪದಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ. ಅದು ಮಗುವಿನ ದೈಹಿಕ ಆರೋಗ್ಯ, ಶಿಕ್ಷಣ, ಅವರಿಗೆ ಬೇಕಾದ ಆರ್ಥಿಕ ಭದ್ರತೆ ಮಾತ್ರ ಅಲ್ಲ, ಅವರ ಭಾವನಾತ್ಮಕ, ಮಾನಸಿಕ, ನೈತಿಕ ಮತ್ತು ಮೌಲ್ಯಾಧಾರಿತ ಬೆಳವಣಿಗೆಯನ್ನು ಒಳಗೊಳ್ಳುತ್ತೆ. ಮಗುವಿಗೆ ಒಂದು ಸ್ಥಿರವಾದ, ಪ್ರೀತಿಯ ಮತ್ತೆ ಪೂರಕವಾದ ವಾತಾವರಣವನ್ನ ಕಲ್ಪಿಸಿಕೊಡುವುದು ಬಹಳ ಮುಖ್ಯ. ಗಾಯತ್ರಿ ಬಜಾಜ್, ಗೌರವ್ ನಾಗ್ಪಾಲ್ ಪ್ರಕರಣಗಳಲ್ಲೂ ಇದೇ ಅಂಶವನ್ನ ಹೇಳಲಾಗಿದೆ. ಸರಿ, ಈಗ ಮೂರನೇ ತತ್ವಕ್ಕೆ ಬರೋಣ. ಇದು ಸ್ವಲ್ಪ ಕುತೂಹಲಕಾರಿ ಆಗಿದೆ ಅಂತ ನೀವು ಹೇಳಿದ್ರಿ. ಅಂದ್ರೆ, ಯಾವುದೇ ಒಬ್ಬ ಪೋಷಕರಿಗೆ ಇನ್ನೊಬ್ಬ ಪೋಷಕರನ್ನ ಮಗುವಿನಿಂದ ಸಂಪೂರ್ಣವಾಗಿ ದೂರ ಇಡೋಕೆ ನಿರಾಕರಿಸಲಾಗದ ಹಕ್ಕು, ಇಂಡಿಫೀಸಿಬಲ್ ರೈಟ್ ಇಲ್ಲ ಅಂತ ಕೋರ್ಸ್ ಹೇಳಿದೆ. ತೀರಾ ಗಂಭೀರ ಕಾರಣಗಳಿಂದ್ರೆ ಮಾತ್ರ ಹೊರತುಪಡಿಸಿ. ಇದರ ಆಳವಾದ ಅರ್ಥವೇನು? ಇದರ ಅರ್ಥ ಬಹಳ ಸರಳ. ಮಗು ನನ್ನ ಹತ್ರ ಇದೆ, ಹಾಗಾಗಿ ನಾನು ಇನ್ನೊಬ್ಬ ಪೋಷಕರನ್ನ ಭೇಟಿ ಮಾಡೋಕೆ ಬಿಡೋದೇ ಇಲ್ಲ ಅಂತ ಹೇಳೋ ಅಧಿಕಾರ ಯಾವ ಒಬ್ಬ ಪೋಷಕರಿಗೂ ಇಲ್ಲ. ಮಗುವಿನ ಪಾಲನೆಯ ಮೇಲೆ ಯಾರಿಗೂ ಶ್ರೇಷ್ಠ ಹಕ್ಕು ಅಥವಾ ಪರಮಾಧಿಕಾರ ಇಲ್ಲ. ಯಾಕಂದ್ರೆ ಅಂಥ ಒಂದು ನಿಲುವು ಮಗುವಿನ ಮೂಲಭೂತ ಅಗತ್ಯವಾದ, ಅಂದ್ರೆ ಜೀವನದಲ್ಲಿ ಇಬ್ರು ಪೋಷಕರು ಇರಬೇಕು ಅನ್ನೋ ಅಗತ್ಯವನ್ನ ನಿರಾಕರಿಸುತ್ತೆ. ಆದ್ರಿಂದ ಯಾವುದೇ ಸೂಕ್ತ, ಗಂಭೀರ ಕಾರಣಗಳಿಲ್ಲದೆ ಭೇಟಿ ಅಥವಾ ಸಂಪರ್ಕದ ಹಕ್ಕುಗಳನ್ನ ನಿರಂಕುಶವಾಗಿ ತಡೆಯಲು ಸಾಧ್ಯವಿಲ್ಲ. ಇದು ಅಮೈರಾ ದ್ವಿವೇದಿ, ಯಶಿತಾ ಸಾಹು, ಸೌಮಿತ್ರ ಕುಮಾರ್ ನಹರ್ ಹೀಗೆ ಹಲವು ಪ್ರಕರಣಗಳಲ್ಲಿ ದೃಢಪಟ್ಟಿದೆ. ಅಂದ್ರೆ ಪೋಷಕರ ನಡುವಿನ ಮನಸ್ತಾಪಗಳು ಅಥವಾ ಅಹಂಕಾರಗಳು ಮಗುವಿನ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಕಾರಣ ಆಗಬಾರ್ದು. ಖಂಡಿತವಾಗಿಯೂ. ಮತ್ತು 4ನೆಯ ತತ್ವವು ಈ ಪ್ರಕ್ರಿಯೆಯ ಸಮಯದ ಬಗ್ಗೆ ಹೇಳುತ್ತೆ. ಇದು ಕೂಡ ಬಹಳ ಮುಖ್ಯ.
ಮಧ್ಯಂತರ ಪಾಲನೆ ಮತ್ತು ಭೇಟಿಯ ಹಕ್ಕುಗಳಿಗೆ ಸಂಬಂಧಿಸಿದ ಅರ್ಜಿಗಳನ್ನ ಆದಷ್ಟು ಬೇಗ ಸಾಧ್ಯವಾದ್ರೆ ಸುಮಾರು 30 ದಿನಗಳ ಒಳಗೆ ಇತ್ಯರ್ಥಪಡಿಸಬೇಕು ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ. ಈ ಸಮಯದ ಮಿತಿ ಯಾಕೆಷ್ಟು ಮುಖ್ಯ? ಯಾಕೆಷ್ಟು ಬೇಗ ನಿರ್ಧಾರ ಆಗ್ಬೇಕು? ಯಾಕಂದ್ರೆ ವಿಳಂಬವಾದಷ್ಟು ಮಗು ಒಬ್ಬ ಪೋಷಕರ ಪ್ರೀತಿ, ವಾತ್ಸಲ್ಯ, ಅವರ ಮಾರ್ಗದರ್ಶನದಿಂದ ವಂಚಿತವಾಗ್ತಾ ಹೋಗುತ್ತೆ. ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ. ಇದು ಮಗುವಿನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಮತ್ತು ಇದೊಂದು ಸರಿಪಡಿಸಲಾಗದ ನಷ್ಟ, ಇರ್ರೆಪ್ಯಾರಬಲ್ ಲಾಸ್ ಅಂತ ಕೋರ್ಟ್ ಹೇಳುತ್ತೆ. ಕೇಸುಗಳು ವರ್ಷಗಟ್ಲೆ ನಡೆದ್ರೆ ಮಕ್ಕಳು ತಮ್ಮ ಬಾಲ್ಯದ ಅಮೂಲ್ಯ ಕ್ಷಣಗಳನ್ನ, ಆ ಬಂಧವನ್ನ ಕಳ್ಕೊಳ್ತಾರೆ. ಅದಕ್ಕೆ ಶೀಘ್ರ ವಿಲೇವಾರಿಯು ಮಗುವಿನ ಮೇಲಿನ ಆ ಭಾವನಾತ್ಮಕ ಹೊರೆಯನ್ನ ಕಡಿಮೆ ಮಾಡುತ್ತೆ. ಮೋಹನ್ ಕುಮಾರ್ ರಯಣ್ಣ ಪ್ರಕರಣದಲ್ಲೂ ಇದೇ ಅಂಶವನ್ನ ಒತ್ತಿ ಹೇಳಲಾಗಿದೆ. ಸರಿ, ಇವೆಲ್ಲ ಸೈದ್ಧಾಂತಿಕ ತತ್ವಗಳಾದವು. ಆದರೆ ನ್ಯಾಯಾಲಯ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು, ಗೈಡ್ಲೈನ್ಸ್ಗಳನ್ನು ಕೊಟ್ಟಿದೆಯಲ್ಲ, ಅವುಗಳ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಖಂಡಿತ. ಕೋರ್ಟ್ ಕೇವಲ ತತ್ವಗಳನ್ನ ಹೇಳಿ ಸುಮ್ಮನಾಗಿಲ್ಲ, ಅವುಗಳನ್ನ ಆಚರಣೆಗೆ ತರೋಕೆ ಕೆಲವು ನಿರ್ದಿಷ್ಟ ಮಾರ್ಗಸೂಚಿಗಳನ್ನೂ ನೀಡಿದೆ. ಉದಾಹರಣೆಗೆ, ಪೋಷಕರು ಬೇರೆ ಬೇರೆ ರಾಜ್ಯಗಳಲ್ಲಿ ವಾಸವಾಗಿದ್ರೆ ಪಾಲನೆಯಲ್ಲಿಲ್ಲದ ಪೋಷಕರಿಗೆ ಕನಿಷ್ಠ 15 ದಿನಗಳೊಮ್ಮೆ 2 ದಿನಗಳ ಕಾಲ, ಅಂದ್ರೆ ಒಂದು ಹಗಲು ಮತ್ತು ಒಂದು ರಾತ್ರಿ ಸೇರಿ ಮಗುವಿನೊಂದಿಗೆ ಭೌತಿಕವಾಗಿ ಸಮಯ ಕಳೆಯುವ ಅವಕಾಶ ನೀಡಬೇಕು ಅಂತ ಹೇಳಿದೆ. ಒಂದು ವೇಳೆ ಪೋಷಕರು ವಿದೇಶದಲ್ಲಿದ್ರೆ ಆಗ ನಿಯಮಿತವಾಗಿ ಫೋನ್ ಅಥವಾ ವಿಡಿಯೋ ಕರೆಗಳ ಮೂಲಕ ಸಂಪರ್ಕದಲ್ಲಿರಲು ಅವಕಾಶ ಕಲ್ಪಿಸಬೇಕು. ರಜಾದಿನಗಳು, ಹಬ್ಬಗಳು, ಹುಟ್ಟುಹಬ್ಬ ಇವುಗಳ ಬಗ್ಗೆ ಏನಾದರೂ ನಿರ್ದಿಷ್ಟ ಸಲಹೆಗಳಿದಾವ? ಖಂಡಿತ ಇದೆ. ರಜಾದಿನಗಳು, ಹಬ್ಬ ಹರಿದಿನಗಳು, ಮಗುವಿನ ಹುಟ್ಟುಹಬ್ಬ ಮತ್ತೆ ಬೇರೆ ಮುಖ್ಯವಾದ ಕುಟುಂಬ ಕಾರ್ಯಕ್ರಮಗಳು. ಇಂತಹ ಸಂದರ್ಭಗಳಲ್ಲಿ ಮಗುವು ಪಾಲನೆಯಲ್ಲಿರುವ ಪೋಷಕರ ಜೊತೆ ಎಷ್ಟು ಸಮಯ ಕಳೆಯುತ್ತದೋ ಹೆಚ್ಚು ಕಡಿಮೆ ಅಷ್ಟೇ ಸಮಾನವಾದ ಸಮಯವನ್ನ ಪಾಲನೆಯಲ್ಲಿಲ್ಲದ ಪೋಷಕರೊಂದಿಗೂ ಕಳೆಯಲು ಹಕ್ಕಿದೆ ಅಂತ ನ್ಯಾಯಾಲಯ ಹೇಳಿದೆ. ಇದು ಮಗುವಿಗೆ ಎರಡೂ ಕಡೆಯ ಕುಟುಂಬಗಳೊಂದಿಗೆ, ಆ ಸಂಪ್ರದಾಯಗಳೊಂದಿಗೆ ಬಾಂಧವ್ಯವನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲಿ ನ್ಯಾಯಾಲಯ ಪೇರೆಂಟ್ಸ್ ಪೇಟ್ರಿಯೇ ಅನ್ನೋ ಒಂದು ಲ್ಯಾಟಿನ್ ಪದವನ್ನ ಬಳಸಿದೆ. ಇದರ ಅರ್ಥವೇನು? ಪೇರೆಂಟ್ಸ್ ಪೇಟ್ರಿಯೇ ಅಂದ್ರೆ ರಾಷ್ಟ್ರದ ಪಾಲಕ, ಪೇರೆಂಟ್ ಆಫ್ ದ ನೇಷನ್ ಅಂತ ಅರ್ಥ. ಕಾನೂನಿನ ಪ್ರಕಾರ ಮಕ್ಕಳ ಹಿತಾಸಕ್ತಿಯನ್ನ ರಕ್ಷಿಸುವ ಅಂತಿಮ ಜವಾಬ್ದಾರಿ ನ್ಯಾಯಾಲಯದ್ದು. ಯಾಕಂದ್ರೆ ಮಕ್ಕಳು ತಮ್ಮ ಹಕ್ಕುಗಳನ್ನ ಸ್ವತಃ ರಕ್ಷಿಸಿಕೊಳ್ಳೋಕೆ ಅಸಮರ್ಥರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯವೇ ಅವರ ಪಾಲಕನ ಸ್ಥಾನದಲ್ಲೇ ನಿಂತು ಕಾರ್ಯನಿರ್ವಹಿಸುತ್ತೆ. ಪಾಲನೆಯಲ್ಲಿರುವ ಪೋಷಕರು ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಮಗುವನ್ನ ದಾಳವಾಗಿ ಬಳಸ್ಕೊಳ್ಳೋದನ್ನ ತಡೆಯೋದು ಮತ್ತೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ, ಅಂದ್ರೆ ಭಾವನಾತ್ಮಕ, ದೈಹಿಕ, ಮಾನಸಿಕ, ಸಾಮಾಜಿಕ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ನಿರ್ಧಾರ ತಗೊಳ್ಳೋದು ನ್ಯಾಯಾಲಯದ ಕರ್ತವ್ಯ ಆಗತ್ತೆ. ಈಗ ವಿಡಿಯೋ ಕಾಲ್ಗಳಂತಹ ಸಂಪರ್ಕ ಹಕ್ಕುಗಳನ್ನ ಸರಿಯಾಗಿ ಪಾಲಿಸದೇ ಇದ್ರೆ ಅಥವಾ ಅದರಲ್ಲಿ ಅಡ್ಡಿಪಡಿಸಿದ್ರೆ ಏನ್ ಮಾಡ್ಬೇಕು ಅಂತನೂ ಕೋರ್ಟ್ ಹೇಳಿದ್ದಂತಿದೆ. ಹೌದು, ಆ ಅಂಶವನ್ನು ಕೋರ್ಟ್ ಗಮನಿಸಿದೆ. ಕೆಲವು ಸಂದರ್ಭಗಳಲ್ಲಿ ಪಾಲನೆಯಲ್ಲಿರುವ ಪೋಷಕರು ವಿಡಿಯೋ ಸಂವಾದದ ಸಮಯದಲ್ಲಿ ಬೇಕಂತಲೇ ಅಡ್ಡಿಪಡಿಸ್ತಾರೆ ಅಥವಾ ಮಗುವನ್ನ ಸ್ವತಂತ್ರವಾಗಿ ಮಾತ್ನಾಡಲು ಬಿಡುವುದಿಲ್ಲ ಅನ್ನೋ ದೂರುಗಳು ಬರ್ತವೆ. ಇಂಥ ಸಂದರ್ಭಗಳಲ್ಲಿ ಫ್ಯಾಮಿಲಿ ಕೋರ್ಟ್ಗಳು ಆ ಅಗತ್ಯ ಬಿದ್ರೆ ಮಧ್ಯಸ್ಥಿಕೆ ಕೇಂದ್ರಗಳ, ಮೀಡಿಯೇಷನ್ ಸೆಂಟರ್ಸ್ ಮೇಲ್ವಿಚಾರಣೆಯಲ್ಲಿ ಈ ಸಂಪರ್ಕ ನಡೆಯುವಂತೆ ವ್ಯವಸ್ಥೆ ಮಾಡಬಹುದು. ಇದರಿಂದ ಮಗು ಮುಕ್ತವಾಗಿ, ಯಾವುದೇ ಒತ್ತಡವಿಲ್ಲದೆ ಇನ್ನೊಬ್ಬ ಪೋಷಕರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತೆ. ಪೋಷಕತ್ವ ಯೋಜನೆ ಬಗ್ಗೆಯೂ ಎಲ್ಲಾದರೂ ಉಲ್ಲೇಖ ಇದೆಯಾ? ಹೌದು. ಸವಿತಾ ಸೀತಾರಾಮ್ ಪ್ರಕರಣದಲ್ಲಿ ಡಿವಿಷನ್ ಬೆಂಚ್ ನೀಡಿದ ತೀರ್ಪನ್ನ ಉಲ್ಲೇಖಿಸ್ತಾ ಸಮಾನ ಪಾಲನೆ ಹಕ್ಕುಗಳು ಮತ್ತು ಭೇಟಿ ಹಕ್ಕುಗಳ ಜೊತೆಗೆ ಒಂದು ಪೋಷಕತ್ವ ಯೋಜನೆಯ ಮಹತ್ವವನ್ನೂ ಸಹ ಒತ್ತಿ ಹೇಳಲಾಗಿದೆ. ಇದೊಂದ್ರೀತಿ ಪೋಷಕರು ಮಗುವಿನ ಆರೈಕೆ, ಶಿಕ್ಷಣ, ಆರೋಗ್ಯ, ರಜಾದಿನಗಳನ್ನ ಹೇಗೆ ಹಂಚಿಕೊಳ್ತಾರೆ, ಪ್ರಮುಖ ನಿರ್ಧಾರಗಳನ್ನ ಹೇಗೆ ತಗೋತಾರೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಒಪ್ಪಂದ ಇದ್ದಾಗೆ. ಇದು ಭವಿಷ್ಯದಲ್ಲಿ ಉಂಟಾಗಬಹುದಾದ ಸಂಘರ್ಷಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೋವಿಡ್ ಸಾಂಕ್ರಾಮಿಕದಂತಹ ಪರಿಸ್ಥಿತಿಗಳನ್ನ ಕೆಲವರು ದುರುಪಯೋಗಪಡಿಸಿಕೊಂಡ ಬಗ್ಗೆಯೂ ನ್ಯಾಯಾಲಯ ಮಾತಾಡಿದೆಯಲ್ಲ? ಹೌದು ಹೌದು. ಸಾಂಕ್ರಾಮಿಕದ ಕಾರಣ ನೀಡಿ ಅಥವಾ ಬೇರೆ ನೆಪಗಳನ್ನ ಹೇಳಿ ಕೆಲವು ಪೋಷಕರು ಮಗುವಿನ ಇನ್ನೊಬ್ಬ ಪೋಷಕರಿಂದ ದೂರ ಇಡೋಕೆ ಪ್ರಯತ್ನಿಸ್ತಿರುವುದು ನ್ಯಾಯಾಲಯದ ಗಮನಕ್ಕೆ ಬಂದಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಂತಹ ಪ್ರಯತ್ನಗಳನ್ನ ತಳ್ಳಿಹಾಕಿ ಮಗುವಿನ ಹಿತದೃಷ್ಟಿಯಿಂದ ಸೂಕ್ತ ಆದೇಶಗಳನ್ನ ನೀಡಬೇಕು ಅಂತ ಫ್ಯಾಮಿಲಿ ಕೋರ್ಟ್ಗಳಿಗೆ ನಿರ್ದೇಶನ ನೀಡಲಾಗಿದೆ.
ಪರಿಸ್ಥಿತಿಯನ್ನ ನೆಪವಾಗಿಟ್ಕೊಂಡು ಮಗುವಿನ ಹಕ್ಕುಗಳನ್ನ ಕಸಿದುಕೊಳ್ಳೋದು ಬಿಡಬಾರ್ದು ಅನ್ನೋದು ಇದರ ಹಿಂದಿನ ಉದ್ದೇಶ. ಒಂದು ಅತ್ಯಂತ ಕುತೂಹಲಕಾರಿ ಅಂಶ ಅಂದ್ರೆ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಪಾಲನೆಯಲ್ಲಿಲ್ಲದ ಪೋಷಕರಿಗೆ ತಾತ್ಕಾಲಿಕವಾಗಿ ಮಗುವಿನ ಮಧ್ಯಂತರ ಪಾಲನೆಯನ್ನು ಹಸ್ತಾಂತರಿಸುವ ಬಗ್ಗೆಯೂ ನ್ಯಾಯಾಲಯ ಪ್ರಸ್ತಾಪಿಸಿದೆ. ಇದು ಸ್ವಲ್ಪ ಅಸಾಮಾನ್ಯ ಅಲ್ವಾ? ಹೌದು, ಇದನ್ನ ಕೋರ್ಟೇ ಒಂದು ಅಸಾಧಾರಣ ನವೀನ ವಿಧಾನ, ಎಕ್ಸ್ಟ್ರಾರ್ಡಿನರಿ ಇನ್ನೋವೇಟಿವ್ ಮೆಥಡ್ ಅಂತ ಕರೆದಿದೆ. ಇದರರ್ಥ ಎಲ್ಲಾ ಕೇಸ್ಗಳಲ್ಲೂ ಅಲ್ಲ, ಆದ್ರೆ ಕೆಲವು ತೀರಾ ವಿಶೇಷ ಸಂದರ್ಭಗಳಲ್ಲಿ ಮಗುವಿನ ಹಿತದೃಷ್ಟಿಯಿಂದ ಇದು ಅಗತ್ಯ ಅಂತ ಕಂಡುಬಂದ್ರೆ ತಾತ್ಕಾಲಿಕವಾಗಿ ಪಾಲನೆಯ ಜವಾಬ್ದಾರಿಯನ್ನು ಬದಲಾಯಿಸುವುದರಿಂದ ಮಗುವಿಗೆ ಅನುಕೂಲವಾಗಬಹುದು ಎಂದಾದರೆ ನ್ಯಾಯಾಲಯ ಅದನ್ನು ಪರಿಗಣಿಸಬಹುದು. ಉದಾಹರಣೆಗೆ, ಪಾಲನೆಯಲ್ಲಿರುವ ಪೋಷಕರು ಉದ್ದೇಶಪೂರ್ವಕವಾಗಿ ಪದೇ ಪದೇ ಇನ್ನೊಬ್ಬ ಪೋಷಕರ ಸಂಪರ್ಕಕ್ಕೆ ಅಡ್ಡಿಪಡಿಸುತ್ತಿದ್ದರೆ ಅಥವಾ ಮಗುವಿನ ಆರೈಕೆಯಲ್ಲಿ ಗಂಭೀರ ನಿರ್ಲಕ್ಷ್ಯ ತೋರುತ್ತಿದ್ರೆ ಇಂಥ ಒಂದು ಕ್ರಮವನ್ನ ಯೋಚಿಸಬಹುದು. ಇದಕ್ಕೆ ಪೂರಕವಾಗಿ ಶ್ರೀ ನಿಲಂಜನ್ ಭಟ್ಟಾಚಾರ್ಯ ಪ್ರಕರಣದಲ್ಲಿ ಸಾಂಕ್ರಾಮಿಕದ ನಡುವೆಯೂ ಮಗುವನ್ನು ತಂದೆಯೊಂದಿಗೆ ವಿದೇಶಕ್ಕೆ ಕಳುಹಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದನ್ನ ಸಹ ಇಲ್ಲಿ ಉಲ್ಲೇಖಿಸಲಾಗಿದೆ. ಇದು ಮಗುವಿನ ಹಕ್ಕನ್ನ ರಕ್ಷಿಸಲು ಇರುವ ಒಂದು ಮಾರ್ಗ. ವಾವ್! ಹಾಗಾದ್ರೆ ಈ ಎಲ್ಲಾ ಚರ್ಚೆ, ತತ್ವಗಳು, ಮಾರ್ಗಸೂಚಿಗಳು, ಇದರ ಒಟ್ಟು ಸಾರಾಂಶ ಏನು, ಮುಖ್ಯವಾದ ಸಂದೇಶ ಏನು ಅಂತ ನಾವು ತಗೋಬಹುದು? ನೋಡಿ, ಮುಖ್ಯ ಸಂದೇಶ ತುಂಬಾನೇ ಸ್ಪಷ್ಟವಾಗಿದೆ. ಪೋಷಕರ ನಡುವಿನ ವೈಯಕ್ತಿಕ ಜಗಳಗಳು, ಸಂಘರ್ಷಗಳು ಏನೇ ಇರ್ಲಿ, ಅದರ ಪರಿಣಾಮ ಮಗುವಿನ ಕಲ್ಯಾಣ ಮತ್ತು ಅಭಿವೃದ್ಧಿಯ ಮೇಲೆ ಆಗಬಾರ್ದು. ಇದಕ್ಕಾಗಿ ಸಾಧ್ಯವಾದಲ್ಲೆಲ್ಲ ಹಂಚಿಕೆಯ ಪಾಲನೆಯ ತತ್ವವನ್ನ ಅಳವಡಿಸಿಕೊಳ್ಬೇಕು. ಮತ್ತೆ ಮಗುವು ಇಬ್ಬರೂ ಪೋಷಕರೊಂದಿಗೆ ಒಂದು ಅರ್ಥಪೂರ್ಣವಾದ, ನಿರಂತರವಾದ ಸಂಪರ್ಕವನ್ನ ಹೊಂದುವುದನ್ನ ಖಚಿತಪಡಿಸಬೇಕು. ನ್ಯಾಯಾಲಯಗಳು ಈ ನಿಟ್ಟಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ, ಪ್ರೊಆಕ್ಟಿವ್ ಆಗಿ ಮತ್ತೆ ಸೂಕ್ಷ್ಮವಾಗಿ ವರ್ತಿಸಬೇಕು ಅನ್ನೋದೇ ಈ ಆದೇಶದ ಒಟ್ಟಾರೆ ತಿರುಳು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ಕರ್ನಾಟಕ ಹೈಕೋರ್ಟ್ ಆದೇಶವು ಪೋಷಕರು ಬೇರ್ಪಟ್ಟ ನಂತರವೂ ಮಗುವಿನ ಜೀವನದಲ್ಲಿ ಇಬ್ಬರು ಪೋಷಕರ ಪಾತ್ರ ಇದೆಯೆಂಬುದನ್ನು ಗಟ್ಟಿಯಾಗಿ ಹೇಳುತ್ತೆ. ಆ ಪಾತ್ರವನ್ನ ಉಳಿಸಿಕೊಳ್ಳುವ ಮತ್ತು ಬಲಪಡಿಸುವ ಕಡೆಗೆ ಕಾನೂನಿನ ದೃಷ್ಟಿಕೋನವು ಹೇಗೆ ಬದಲಾಗುತ್ತಿದೆ ಎಂಬುದನ್ನು ಇದು ತೋರಿಸುತ್ತದೆ. ಮಧ್ಯಂತರ ಪಾಲನೆ, ಭೇಟಿ ಮತ್ತು ಸಂಪರ್ಕ ಹಕ್ಕುಗಳಂತಹ ರಚನಾತ್ಮಕ ಕ್ರಮಗಳ ಮೂಲಕ ಇದನ್ನು ಸಾಧಿಸಲು ಪ್ರಯತ್ನಿಸಲಾಗುತ್ತಿದೆ, ಯಾವಾಗಲೂ ಮಗುವಿನ ಹಿತಾಸಕ್ತಿಯನ್ನೇ ಮುಂಚೂಣಿಯನ್ನಿಟ್ಟುಕೊಂಡು. ಹೌದು, ಖಂಡಿತ. ಆದ್ರೆ ಇದು ನಮ್ಮನ್ನ ಇನ್ನೊಂದು ಆಳವಾದ ಪ್ರಶ್ನೆಗೆ ಕೊಂಡೊಯ್ತಾ ಇದೆ ನೋಡಿ. ಕಾನೂನು ತನ್ನ ಚೌಕಟ್ಟನ್ನು, ಮಾರ್ಗಸೂಚಿಗಳನ್ನು ಒದಗಿಸಿದೆ. ಆದರೆ ತೀವ್ರವಾದ ಸಂಘರ್ಷದಲ್ಲಿರುವ ಪೋಷಕರಿಗೆ ಈ ಹಂಚಿಕೆಯ ಪಾಲನೆಯ ತತ್ವಗಳನ್ನ ವಾಸ್ತವದಲ್ಲಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಹೇಗೆ ಸಹಾಯ ಮಾಡಬಹುದು? ಮಗುವಿನ ಅನುಭವವನ್ನ, ಅವರ ಭಾವನೆಗಳನ್ನ ನಿಜವಾಗಿಯೂ ಕೇಂದ್ರದಲ್ಲಿಡಲು ಕೇವಲ ನ್ಯಾಯಾಲಯಗಳಲ್ಲದೆ ನಮ್ಮ ಸಮುದಾಯಗಳು, ಕೌನ್ಸಿಲಿಂಗ್ ಕೇಂದ್ರಗಳು ಅಥವಾ ಇತರ ಬೆಂಬಲ ವ್ಯವಸ್ಥೆಗಳು ಈ ಕುಟುಂಬಗಳಿಗೆ ಹೇಗೆ ಹೆಚ್ಚು ಪರಿಣಾಮಕಾರಿಯಾಗಿ ನೆರವಾಗಬಹುದು? ಇದು ಬಹುಶಃ ಮುಂದಿನ ಚಿಂತನೆಗೆ ಒಂದು ವಿಷಯ ಅಲ್ವಾ? ನಿಜಕ್ಕೂ ನೀವು ಹೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೇವಲ ಕಾನೂನಿನ ವಿಷಯವಾಗಿ ಉಳಿಯದೆ ಒಂದು ಸಾಮಾಜಿಕ ಜವಾಬ್ದಾರಿಯೂ ಹೌದು. ಈ ಒಂದು ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಕೇಳುಗರಿಗೆ ಈ ಅವಲೋಕನ ಉಪಯುಕ್ತವಾಗಿತ್ತೆಂದು ಭಾವಿಸುತ್ತೇವೆ.